ಎಲ್ಲ ಗೃಹಲಕ್ಷ್ಮಿಯರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಅಪ್ಡೇಟ್ಸ್. ವೀಕ್ಷಕರೇ, ಇವತ್ತು ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಹೊಸ ಅಪ್ಡೇಟ್. ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 21ನೇ ಕಂತಿನ Ru 2000 ಹಣ ರಿಲೀಸ್. ಹೌದು ವೀಕ್ಷಕರೇ, ನೀವು ಕೇಳ್ತಾ ಇರೋದು ನಿಜ. ಇದಂತೂ ಗೃಹಲಕ್ಷ್ಮಿಯರಿಗೆ ಒಂದು ಹೊಸ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ವಿಷಯದ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಲು ಮರೆಯದಿರಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಆಲ್ಮೋಸ್ಟ್ 90% ಜನರಿಗೆ 19ನೇ ಕಂತಿನ ಹಣ ತಲುಪಿದೆ. ಕೇವಲ 10% ಜನರಿಗೆ ಮಾತ್ರ ಈ 19ನೇ ಕಂತಿನ ಹಣ ಪೆಂಡಿಂಗಲ್ಲಿ ಇದೆ. ಅದು ಕೂಡ ಗೃಹಲಕ್ಷ್ಮಿಯರ ಮಿಸ್ಟೇಕಿಂದಾನೆ. ಬಿಕಾಸ್ ನಾನು ಮುಂಚೆನೇ ಹೇಳಿದ್ದೆ, ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಈ ಗೃಹಲಕ್ಷ್ಮಿಯ ಯಾವುದೇ ಕಂತಿನ ಹಣ ನಿಮ್ಮ ಬ್ಯಾಂಕ್ಗಳಿಗೆ ತಲುಪೋದಿಲ್ಲ ಅಂತ. ಆ ರೀಸನಿಂದ ಸ್ವಲ್ಪ ಜನ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡದಿಲ್ದಿರೋ ಕಾರಣದಿಂದ ಈ 19ನೇ ಕಂತಿನ ಹಣ ಕೇವಲ 10% ಜನರಿಗೆ ತಲುಪಿಲ್ಲ. ಇನ್ನು 20ನೇ ಕಂತಿನ ಹಣದ ವಿಚಾರಕ್ಕೆ ಬಂದರೆ ಆಲ್ಮೋಸ್ಟ್ ಎಲ್ಲರಿಗೂ 20ನೇ ಕಂತಿನ ಹಣ ಈಗಾಗಲೇ ತಲುಪಿದೆ. ಈಗ ಎಲ್ಲ ಗೃಹಲಕ್ಷ್ಮಿಯರು ಕಾಯ್ತಾ ಇರೋದು 21ನೇ ಕಂತಿನ ಹಣಕ್ಕೆ. ಹೌದು ವೀಕ್ಷಕರೇ, ಈಗಾಗಲೇ 20 ಮತ್ತು 21ನೇ ಕಂತಿನ ಹಣ, ಎರಡೂ ಕಂತಿನ ಹಣ ಸೇರಿ ಕೆಲವರಿಗೆ ಟೋಟಲ್ ಆಗಿ 4,000 ಹಣ ಈಗಾಗಲೇ ತಲುಪಿದೆ. ಅದು ಕೇವಲ 30% ಜನರಿಗೆ ಮಾತ್ರ 20 ಮತ್ತು 21ನೇ ಕಂತಿನ ಎರಡೂ ಕಂತಿನ ಹಣ ಸೇರಿ ತಲುಪಿರೋದು. ಇನ್ನು 70% ಜನರಿಗೆ ಈ 21ನೇ ಕಂತಿನ ಹಣ ತಲುಪಿಲ್ಲ. ಹೌದು ವೀಕ್ಷಕರೇ, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ವೆರಿಫೈ ಮುಖಾಂತರ ಕಂಡುಬಂದಿರೋದೇನೆಂದರೆ ಇನ್ನು 70% ಜನರಿಗೆ ಈ 21ನೇ ಕಂತಿನ ಹಣ ತಲುಪಿಲ್ಲ ಅಂತ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಇನ್ನು ಯಾವಾಗ ಈ ಹಣ ರಿಲೀಸ್ ಮಾಡ್ತಾರೆ, ಯಾವ ಜಿಲ್ಲೆಗಳಿಗೆ ಈ ಹಣ ರಿಲೀಸ್ ಮಾಡ್ತಾರೆ, ಹೌದು ಯಾರಿಗೆಲ್ಲ ಈ ಹಣ ರಿಲೀಸ್ ಆಗೋದಿಲ್ಲ, ಯಾರಿಗೆಲ್ಲ ಈ ಹಣ ತಲುಪುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಎಲ್ಲಾದರೂ ಸ್ಕಿಪ್ ಮಾಡಿ ನೋಡಿದರೆ ನೀವು ಕಂಪ್ಲೀಟ್ ಮಾಹಿತಿ ತಿಳ್ಕೊಳಕ್ಕಾಗ್ದಲ್ಲೇ ಇರ್ಬೋದು. ಸೊ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊನ್ನೆ ಅಷ್ಟೇ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ 21ನೇ ಕಂತಿನ ಹಣವನ್ನು ನಾಳೆ ಅಂದರೆ ಗುರುವಾರ 3ನೇ ತಾರೀಕು ಈ ಕಂತಿನ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಎಲ್ಲ ಗೃಹಲಕ್ಷ್ಮಿಯರಿಗೂ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು. ನಾಳೆ ಬೆಳಿಗ್ಗೆ 11:30ಯಿಂದ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 21ನೇ ಕಂತಿನ ಹಣ Ru 2000 ರಿಲೀಸ್ ಆಗ್ತಾ ಇದೆ. ಹೌದು ವೀಕ್ಷಕರೇ, ಇದರಲ್ಲಿ ಇನ್ನೂ ಒಂದು ಹೊಸ ಸುದ್ದಿ ಏನಪ್ಪ ಅಂದರೆ ಇದಂತೂ ಅಲ್ಟಿಮೇಟ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 22ನೇ ಕಂತಿನ ಹಣ ಕೂಡ ಈ ವಾರದ ಕೊನೆಯಷ್ಟರಲ್ಲಿ ರಿಲೀಸ್ ಮಾಡಬಹುದು ಎಂಬ ಹೇಳಿಕೆಯನ್ನು ಇಲ್ಲಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನೀಡಿದ್ದಾರೆ. 22ನೇ ಕಂತಿನ ಹಣ ಕೂಡ 21ನೇ ಕಂತಿನ ಹಣದ ಜೊತೆಗೆ ಸೇರಿ ಬರುವ ಸಾಧ್ಯತೆ ಇದೆ. ಹೌದು ವೀಕ್ಷಕರೇ, ನೀವು ಕೇಳ್ತಾ ಇರೋದು ನಿಜ. 21ನೇ ಕಂತಿನ ಹಣ ಜೊತೆಗೆ 22ನೇ ಕಂತಿನ ಹಣ ಬರುವ ಸಾಧ್ಯತೆ ಇದೆ. ಅಕಸ್ಮಾತ್ 22ನೇ ಕಂತಿನ ಹಣ ಬಂದಿಲ್ಲ ಅಂದರೂ 21ನೇ ಕಂತಿನ ಹಣದ ಜೊತೆಗೆ ಈ ವಾರದ ಕೊನೆ ಅಷ್ಟರಲ್ಲಿ 22ನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಎಂಬ ಹೇಳಿಕೆಯನ್ನು ಇಲ್ಲಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನೀಡಿದ್ದಾರೆ. ಇದು ಮಾಧ್ಯಮಗಳ ವರದಿ ಪ್ರಕಾರ ಇದಂತೂ ಕನ್ಫರ್ಮ್ ನ್ಯೂಸ್ ಆಗಿರೋದ್ರಿಂದ ಅದರಲ್ಲೂ ಈ ರಾಜ್ಯದ CM ಸಿದ್ದರಾಮಯ್ಯರವರು ಹಾಗೂ ಉಪಮಂತ್ರಿ ಆಗಿರುವ DK ಶಿವಕುಮಾರ್ ಅವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದ್ರಿಂದ ಇದಂತೂ ಕನ್ಫರ್ಮ್ ನ್ಯೂಸ್ ಆಗಿದೆ. ನಾಳೆ ಬೆಳಿಗ್ಗೆ ಯಾವುದೇ ಕಾರಣಕ್ಕೂ 11:30ಯಿಂದ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಈ 21ನೇ ಕಂತಿನ ಹಣ ರಿಲೀಸ್. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಅಂತ ಇಲ್ಲಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಇನ್ನೇನು ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಈ 21ನೇ ಕಂತಿನ ಹಣ ತಲುಪುವ ಸಮಯ ಕೂಡ ಬಂದೇ ಬಿಟ್ಟಿದೆ. ಇದೇ ರೀತಿ ಗೃಹಲಕ್ಷ್ಮಿಯ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.